ಸೌಜನ್ಯಗೆ ನ್ಯಾಯ ಸಿಗುತ್ತಾ? ಸರಣಿ ಸಭೆ, ಪ್ರತಿಭಟನೆಗಳು, ಸರ್ಕಾರದ ನಿರ್ಧಾರ ಏನು? ಸೌಜನ್ಯಗೆ ನ್ಯಾಯ ಕೊಡಿಸಿ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಅಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರತಿಭಟನೆಗಳು ನಡೀತಾ ಇರುವಂತದ್ದು ಮತ್ತೆ ಮರುತನಿಖೆ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಮೇಲೂ ಕೂಡ ಪ್ರತಿದಿನನೂ ಕೂಡ ಒತ್ತಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಪ್ರಕರಣದ ಮರುತನಿಖೆ ಮಾಡುವಂತೆ ಹೆಚ್ಚಾಗ್ತಾ ಇದೆ ಒತ್ತಡ. ಬೆಳ್ತಂಗಡಿಯಲ್ಲಿ ಸರಣಿ ಪ್ರತಿಭಟನೆಗಳು ಎಲ್ಲಾ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ. ಮರುತನಿಖೆ ಆಗ್ಲೇಬೇಕು ಅಂತ ತನಿಖೆಗೆ ಆಗ್ರಹ ಕೇಳಿ ಬರ್ತಾನೆ ಇದೆ. ದೊಡ್ಡ ಮಟ್ಟದಲ್ಲಿ ಅದು ಪ್ರತಿಭಟನೆಗಳು ಆಗ್ತಾ ಇರುವಂತದ್ದು. ನಿನ್ನೆ ಬಿಜೆಪಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಇದು ಸಮಾನ ಮನಸ್ಕ ಸಂಘಟನೆಗಳಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಬೆಳ್ತಂಗಡಿ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಬೆಳ್ತಂಗಡಿ ತಾಲೂಕು ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪ್ರಗತಿಪರ ಚಿಂತಕರು. ರಾಜ್ಯದೆಲ್ಲೆಡೆಯಿಂದ ಬೆಳ್ತಂಗಡಿಗೆ ಆಗಮಿಸಲಿರುವಂಥದ್ದು ಸಮಾನ ಮನಸ್ಕ ಸಂಘಟನೆಗಳ ಕಾರ್ಯಕರ್ತರು. ಕಾನೂನು ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಒಂದ್ ಕಡೆ ಗೃಹ ಸಚಿವರು ಹೇಳ್ತಾರೆ ಇದೊಂದು ರೀತಿಯಾಗಿ ಕಾನೂನು ಪ್ರಕ್ರಿಯೆ ಅಂತ್ಯವಾಗಿರುವಂತ ಪ್ರಕರಣ. ಬಿಕಾಸ್ CBI ಕ್ಲೋಸ್ ಮಾಡಿಬಿಟ್ಟಿದೆ. ಸೊ ಸರ್ಕಾರದ ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಮರು ತನಿಖೆಯ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ರು. ಬಿಕಾಸ್ ಇದು ಕೋರ್ಟ್ ಮುಖಾಂತರ ಹೋಗ್ಬೇಕಾಗಿರುವಂಥದ್ದು. ಕಾನೂನಿನ ಅಡೆತಡೆಗಳು ಇದಾವೆ, ಅದು ಮೇನ್ ಆಗಿ ಕ್ಲಿಯರ್ ಆಗಬೇಕಾಗಿದೆ. ನೋಡ್ಬೇಕು ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿಶನ್, ನೋಡ್ತಾ ಇದ್ದೀವಿ ದಿನೇ ದಿನೇ ಈ ಪ್ರಕರಣದ ಬಗ್ಗೆ ಮರುತನಿಖೆ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಬರ್ತಾನೆ ಇರುವಂತದ್ದು. ಪ್ರತಿಭಟನೆಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಆಗ್ತಾ ಇದೆ? ಎಷ್ಟು ಜನ ಸೇರುವಂತ ಸಾಧ್ಯತೆ ಇದೆ? ಪ್ರತಿ ಇವತ್ತು ಬೆಳ್ತಂಗಡಿ ಮಿನಿ ವಿಧಾನಸೌಧ ಮುಂಭಾಗ ಬೃಹತ್ ಪ್ರತಿಭಟನೆ ಮಾಡೋಕೆ ಸಮಾನ ಮನಸ್ಕ ಸಂಘಟನೆಗಳು ಚಿಂತನೆ ಮಾಡಿರುವಂತದ್ದು. ಯಾಕೆಂದ್ರೆ ನಿನ್ನೆ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಆಗಿತ್ತು ಮತ್ತು ಆಣೆ ಪ್ರಮಾಣದ ಪ್ರಸಂಗಗಳು ಕೂಡ ಧರ್ಮಸ್ಥಳ ನಡೆಯಿತು. ಇವತ್ತು ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಸಮಾನ ಮನಸ್ಕ ಸಂಘಟನೆಗಳು ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿ ಚಲೋ ಎಂಬ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ರಾಜ್ಯದ ವಿವಿಧ ಭಾಗಗಳಿಂದ ಸಮಾನ ಮನಸ್ಕ ಸಂಘಟನೆಗಳ ಕಾರ್ಯಕರ್ತರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು ಬೆಳ್ತಂಗಡಿಯ ಮಾಜಿ ಶಾಸಕರು ವಸಂತ ಬಂಗೇರ್ ಅವರು ಈ ಹಿಂದೆ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂತದ್ದು ಸೌಜನ್ಯ ವಿಚಾರವಾಗಿ. ಮತ್ತು ಈ ಕೇಸ್ಗಳು ಸರಿಯಾಗಿ ನಡೆದಿಲ್ಲ, ಸರಿಯಾಗಿ ದಾರಿಯಲ್ಲಿ ಈ ಕೇಸ್ ನಡೆದಿಲ್ಲ, ಹಲವು ಲೂಫೋಲ್ಸ್ಗಳು ಈ ಕೇಸ್ನಲ್ಲಿ ಇದೆ ಎಂಬ ಮಾತುಗಳನ್ನ ಈ ಹಿಂದೆ ಕೂಡ ಹೇಳ್ತಾ ಬಂದಿದ್ರು. ಈಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕಾಗಿ ಅವರ ಒತ್ತಡ ಕೂಡ ಜಾಸ್ತಿ ಆಗಿದೆ ಮತ್ತು ನೇರ ಸಿದ್ದರಾಮಯ್ಯ ಬಳಿ ಕೂಡ ಅವರು ಮನವಿಯನ್ನು ಮಾಡಿಕೊಂಡಿರುವಂತದ್ದು ಈ ಪ್ರಕರಣವನ್ನ ಮರು ತನಿಖೆ ಮಾಡ್ಬೇಕಂತ ಹೇಳಿ. ಹಾಗಾಗಿ ಇವತ್ತು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು ಮಾಜಿ ಶಾಸಕರಾದಂತಹ ವಸಂತ ಬಂಗೇರ್ ಅವರು. ಹಾಗಾಗಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆಗಳು ಕೂಡ. ಇದರ ಮುಂಚಿತವಾಗಿ ಬೆಳ್ತಂಗಡಿಯಲ್ಲಿ ಒಂದು ಜಾಥಾವನ್ನು ನಡೆಸೋಕೆ ಕೂಡ ಇಲ್ಲಿ ಸಂಘಟನೆಯ ಪ್ರಮುಖರು ಚಿಂತನೆ ಮಾಡಿರುವಂತದ್ದು. ಯಾಕಂದ್ರೆ ಸರ್ಕಾರ ಹಲವು ಒತ್ತಾಯಗಳನ್ನ ಕೂಡ ಈ ಹಿಂದೆ ಪ್ರಗತಿಪರ ಸಂಘಟನೆಗಳು ಮಾಡಿದೆ. ಯಾಕಂದ್ರೆ ಗೃಹ ಸಚಿವರು ಹೇಳಿದ್ರು ಈ ಪ್ರಕರಣವನ್ನ ಮರು ತನಿಖೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅನಂತರವಾಗಿ ಪ್ರಗತಿಪರ ಚಿಂತಕರು ಮತ್ತು ಬೆಳ್ತಂಗಡಿಯ ಮಾಜಿ ಶಾಸಕರು ಒತ್ತಡ ಹಾಕಿದ್ದ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಈ ಕೇಸ್ನ ಮತ್ತೆ ರಿಓಪನ್ ಮಾಡೋಕೆ ಮನಸ್ಸನ್ನ ಮಾಡಿರುವಂತದ್ದು. ಹಾಗಾಗಿ ಎಲ್ಲಾ ಭಾಗಗಳಿಂದ ಈಗ ಸೌಜನ್ಯನ ಹತ್ಯೆ ಪ್ರಕರಣದ್ದು ಮರು ತನಿಖೆ ಆಗ್ಬೇಕು. CBI ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾಗಿ ನ್ಯಾಯ ಕೂಡ ಸಿಕ್ಕಿಲ್ಲ. ಹಾಗಾಗಿ ಮರು ತನಿಖೆ ಮಾಡಿ ಯಾರು ನೈಜ ಆರೋಪಿಗಳಿದ್ದಾರೆ ಅವರನ್ನ ಜೈಲಿಗೆ ಇಡಬೇಕೆಂಬ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದರ ಮುಂದಿನ ಅಂಗವಾಗಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬೆಳ್ತಂಗಡಿ ಇವತ್ತು ಕೂಡ ಸಾಕ್ಷಿ ಆಗಲಿದೆ. ಹಾಗಾಗಿ ಎಲ್ಲರ ನಿರೀಕ್ಷೆ ಮತ್ತು ಒತ್ತಾಯ ಇರುವಂತದ್ದು ಸೌಜನ್ಯನ ಪ್ರಕರಣವನ್ನ ಮತ್ತೆ ಮರು ತನಿಖೆ ಮಾಡಬೇಕು. CBI ನ್ಯಾಯಾಲಯದಲ್ಲಿ ಸಿಗದಂತಹ ನ್ಯಾಯವನ್ನ ರಾಜ್ಯ ಸರ್ಕಾರ ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಿ ಆ ಮೂಲಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕೆಂಬ ಆಗ್ರಹವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಸರ್ಕಾರ ಮರು ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಸೌಜನ್ಯ ಕೇಸ್ಗೆ ಒಂದು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಯತ್ನ ಪಡುತ್ತೆ ಅಂತ.